ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದುಬಿಟ್ಟು ಗ್ರಾಮ್ ನೆಗೆಟಿವ್ ಬೆಸಿಲೆ ಆಗಿದೆ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ಈ ವಿಡಿಯೋಯಿಂದ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೇನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಈ ವಿಡಿಯೋದಲ್ಲಿ ನಾವು ಮೈಕೋಬ್ಯಾಕ್ಟೀರಿಯಂ ಅಂದರೆ ಇದು ನೇಮ್ from myco and bacteria fungus like bacteria because it forms a mold like growth on liquid cultures. ಇದು ಏನಪ್ಪ ಮಾಡುತ್ತೆ ಅಂದರೆ, ಇದಕ್ಕೆ ಯಾಕೆ ಆ ಥರ ಹೆಸರು ಅಂದರೆ ಮೈಕೋಬ್ಯಾಕ್ಟೀರಿಯಂ ಅಂದರೆ ಫಂಗಸ್ ಲೈಕ್ ಬ್ಯಾಕ್ಟೀರಿಯಾ ಅಂತ ಅರ್ಥ. ಇದು ಯಾಕೆ ಆ ಥರ ಕೊಟ್ಟಿದ್ದಾರೆ ಅಂದರೆ, ಇದು ಏನಾದರೂ ಲಿಕ್ವಿಡ್ ಕಲ್ಚರ್ ಇತ್ತು ಅಂದರೆ ಅದ್ರ ಮೇಲೆ ಅದು ಮೌಲ್ಡ್ನ ಫಾರ್ಮ್ ಮಾಡುತ್ತೆ, ಅಂದರೆ ಬೂಸ್ಟ್ ಬರೋ ಥರ ಫಾರ್ಮ್ ಆಗುತ್ತೆ, ಪೆಲ್ಲಿಕಲ್ ಅಂತ ಕರಿತೀವಿ. ಅದರಿಂದ ಅದಕ್ಕೆ ಹೆಸರು ಏನಂತ ಬಂದರೆ ಮೈಕೋಬ್ಯಾಕ್ಟೀರಿಯಂ, ದಟ್ ಈಸ್ ಫಂಗಸ್ ಲೈಕ್ ಬ್ಯಾಕ್ಟೀರಿಯಾ ಅಂತ ಅರ್ಥ. ಈಗ ದಟ್ ಇನ್ಫೆಕ್ಟ್ಸ್ ಹ್ಯೂಮನ್ಸ್ನ ಯಾವುದ್ಯಾವ್ದು ಇನ್ಫೆಕ್ಟ್ ಮಾಡುತ್ತಪ್ಪ ಅಂದರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್, TB, ಲೆಪ್ರೋಸಿ, ಲೆಪ್ರೆ, ನಾನ್ ಟ್ಯೂಬರ್ಕ್ಯುಲೋಸಿಸ್ ಮೈಕೋಬ್ಯಾಕ್ಟೀರಿಯಂ ಆರ್ ಟಿಪಿಕಲ್ ಮೈಕೋಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಇದಿಷ್ಟು ಬಂದುಬಿಟ್ಟು ಅದು ಇನ್ಫೆಕ್ಷನ್ ಕಾಸ್ ಮಾಡುವಂಥ ಬ್ಯಾಕ್ಟೀರಿಯಾಸ್. ಯಾವುದು TBಲಿ 2 ಥರ ಇದೆ, ಅಂದರೆ ಮೈಕೋಬ್ಯಾಕ್ಟೀರಿಯಾದಲ್ಲಿ 2 ಥರ ಇದೆ, ದಟ್ ಈಸ್ ಲೆಪ್ರೆ ಆ್ಯಂಡ್ ಟ್ಯೂಬರ್ಕ್ಯುಲೋಸಿಸ್. ಇವೆರಡೂ ಹ್ಯೂಮನ್ಗೆ ಅಫೆಕ್ಟ್ ಮಾಡುತ್ತೆ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ದು ಮಾರ್ಫಾಲಜಿ, ಗ್ರೋತ್ ಕ್ಯಾರೆಕ್ಟರ್ಸು, ಬಯೋಕೆಮಿಕಲ್ ರಿಯಾಕ್ಷನ್, ರೆಸಿಸ್ಟೆನ್ಸ್, ಪ್ಯಾಥೋಜೆನಿಸಿಟಿ, ವೈರಲೆನ್ಸ್, ಎಪಿಡೆಮಿಯಾಲಜಿ, ಡಿಸೀಸಸ್ ಕಾಸ್ಡ್, ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್ನ ನಾವು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟ್ ನಾವು ಮಾರ್ಫಾಲಜಿ ನೋಡೋದಾದರೆ, ನೈದರ್ ಗ್ರಾಮ್ ಪಾಸಿಟಿವ್ ನಾರ್ ನೆಗೆಟಿವ್ acid fast bacteria, they have a mycolic acid in their cell wall which makes them acid fast, difficult to decolorize with organic acids. ಇದನ್ನು ಡಿಕಲರೈಸ್ ಮಾಡೋದು ತುಂಬ ಡಿಫಿಕಲ್ಟು ಆರ್ಗ್ಯಾನಿಕ್ ಆ್ಯಸಿಡ್ಸಿಂದ. ಇದಕ್ಕೆ ZN ಸ್ಟೇನ್ ಅಂತ ಮಾಡ್ತಾರೆ, ದಟ್ ಈಸ್ ಝಯಲ್ ನೆಲ್ಸನ್ ಸ್ಟೇನ್ ಅಂತ. ಆ್ಯಸಿಡ್ ಫಾಸ್ಟ್ ಆರ್ಗ್ಯಾನಿಸಮ್ಸ್, ನಾನ್ ಆ್ಯಸಿಡ್ ಫಾಸ್ಟ್ ಆರ್ಗ್ಯಾನಿಸಮ್ಸ್, ಅದರದ್ದು ನಾನು ZN ಸ್ಟೇನ್ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ, ಅದರಲ್ಲಿ ನಿಮಗೆ ZN ಸ್ಟೇನ್ ಬಗ್ಗೆ ಡೀಪಾಗಿ ಗೊತ್ತಾಗುತ್ತೆ. ಇದ್ಬಿಟ್ಟು ಏನಂದರೆ, ಸ್ಮಾಲ್ ಅಮೌಂಟ್ ಆಫ್ ಆರ್ಗ್ಯಾನಿಸಮ್ ಸಸ್ಪೆನ್ಷನ್ ಇನ್ ಸಲೈನ್ ಸೊಲ್ಯೂಷನಲ್ಲಿ ತೊಗೊಂಡು ಫ್ಲೂಡ್ ಫಿಕ್ಸ್ಡ್ ಆನ್ ದಿ ಸ್ಲೈಡಲ್ಲಿ ನಾವು ಫಿಕ್ಸ್ ಮಾಡ್ಕೊತೀವಿ, ಸ್ಮಿಯರ್ ಮಾಡ್ಕೊತೀವಿ. ದೆನ್ ಸ್ಲೈಡ್ ಈಸ್ flooded with carbon fusion and phenol for 3 minutes. 3 minutes ಏನು ಮಾಡ್ತೀರಾ, ಕಾರ್ಬಲ್ ಫ್ಯೂಷನ್ ಮತ್ತು ಫಿನಾಲಲ್ಲಿ ಅದನ್ನು ಮುಳುಗಿಸ್ಬೇಕು. ಆ್ಯಂಡ್ ಗ್ಲುಟರಾಲ್ಡಿಹೈಡ್ ವಿತ್ ವಾಟರ್. Slide is decolorized 3% of HCl and 70% of alcohol. Slide is flooded with methylene blue concentration for 30 seconds, rinsed in water and air dried. ಆದಮೇಲೆ ಅದನ್ನು ನಾವು ಆಯಿಲ್ ಎಮರ್ಷನಲ್ಲಿ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಮಗೆ ಅದು ಆ್ಯಸಿಡ್ ಫಾಸ್ಟಾ ಅಲ್ವಾ ಅಂತ ಗೊತ್ತಾಗುತ್ತೆ. ಸ್ಲೈಡ್ಲಿ ಕರ್ವ್ಡ್ ರಾಡ್ಸ್, ಇಲ್ಲಿ ಏನು ಕಾಣ್ತಿದ್ಯೋ ಪಿಂಕ್ ಕಲರ್, ಅದೆಲ್ಲ ಬಂದುಬಿಟ್ಟು ಮೈಕೋಬ್ಯಾಕ್ಟೀರಿಯಂ. ಇದು ಬಂದು ನಾನ್ ಮೊಟೈಲ್, ನಾನ್ ಕ್ಯಾಪ್ಸುಲೇಟೆಡ್, ಅದಕ್ಕೆ ಯಾವುದೇ ಥರದ ಕ್ಯಾಪ್ಸುಲ್ಸ್ ಇರೋದಿಲ್ಲ. ಮತ್ತು ಗ್ರೋತ್ ಕ್ಯಾರೆಕ್ಟರ್ಸ್ನ ನೋಡೋದಾದರೆ, ಇಟ್ ಈಸ್ ಆಬ್ಲಿಗೇಟ್ ಏರೋಬ್ಸ್, ಗ್ರೋ ಸ್ಲೋಲಿ, ಜನರೇಷನ್ ಟೈಮ್ ಈಸ್ 15 hours, ಕಾಲೋನೀಸ್ ಅಪಿಯರ್ಸ್ ಇನ್ 2 weeksವರೆಗೂ ಅದು ಕಾಲೋನೀಸ್ ಕಾಣಿಸೋದೇ ಇಲ್ಲ. ಆಪ್ಟಿಮಮ್ ಟೆಂಪರೇಚರ್ ಇಸ್ 37 degrees Celsius. ಸಾಲಿಡ್ ಮೀಡಿಯಾ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇಸ್ LJ ಮೀಡಿಯಾ. ಇದಕ್ಕೋಸ್ಕರ ಅಂತಲೇ ಮಾಡಿರುವಂಥದ್ದು, ಮೈಕೋಬ್ಯಾಕ್ಟೀರಿಯಂ ಮಾಡಿರುವಂಥ ಮೀಡಿಯಾ ಯಾವುದು ಅಂದರೆ LJ ಮೀಡಿಯಾನೇ ಇದಕ್ಕೆ ಯೂಸ್ ಮಾಡೋದು. ಅದು LJ ಮೀಡಿಯಾ ನೋಡ್ಬೋದು ನೀವು, ಈ ಥರ ಇರುತ್ತೆ ಗ್ರೀನ್ ಕಲರು, ಅದರಲ್ಲಿ ನಾವು ಸ್ಟ್ಯಾಬ್ ಮಾಡಿ ಕಂಡುಹಿಡಿತೀವಿ. ಈಗ ನಾವು ಬಯೋಕೆಮಿಕಲ್ ಟೆಸ್ಟ್ಸ್ ಟು ಡಿಫ್ರೆನ್ಷಿಯೇಟ್ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಫ್ರಮ್ ಅಟಿಪಿಕಲ್ ಬ್ಯಾಕ್ಟೀರಿಯಾ, ದಟ್ ಈಸ್ ನಯಾಸಿನ್ ಟೆಸ್ಟ್ ಅಂತ ಮಾಡ್ತಾರೆ. ಆ್ಯಡಿಂಗ್ ಅನ್ ಸೈಯನೋಜೆನ್ ಬ್ರೊಮೈಡ್ ಪ್ಲಸ್ ಅನಿಲಿನ್ ಪ್ಲಸ್ ಎಥನಾಲ್, ಇದು 3 ಆ್ಯಡ್ ಮಾಡಿದಾಗ ನಮಗೆ ಕ್ಯಾನರಿ ಯೆಲ್ಲೋ ಕಲರ್ ಬರುತ್ತೆ, ಅದು ನಿಯಾಸಿನ್ ಟೆಸ್ಟ್ ಅಂತ ಕರೀತಾರೆ. ಅದಕ್ಕೆ ಪ್ಯಾರಾನೈಟ್ರೋಬೆನ್ಜೋಯಿಕ್ ಆ್ಯಸಿಡ್ ಟೆಸ್ಟ್ ಮಾಡ್ತಾರೆ, ಕ್ಯಾಟಲಿಸ್ ಪೆರಾಕ್ಸಿಡೇಸ್ ಟೆಸ್ಟ್, ಅರೈಲ್ ಸಲ್ಫೇಟೇಸ್ ಟೆಸ್ಟ್ ಮಾಡ್ತಾರೆ. ಈಗ ಟ್ರೀಟ್ಮೆಂಟ್ ಮತ್ತು ರೆಸಿಸ್ಟೆನ್ಸ್ ಪಾರ್ಟ್ ಬಂದರೆ ಡಾಟ್ಸ್ ಅಂತ ಮಾಡ್ತಾರೆ. ಡಾಟ್ಸ್ ಅಂದರೆ ಏನಿಲ್ಲ, ಡೈರೆಕ್ಟ್ಲಿ ಅಬ್ಸರ್ವ್ ಟ್ರೀಟ್ಮೆಂಟ್ಸ್ ಶಾರ್ಟ್ ಕೋರ್ಸ್ ಅಂತ. HRZE ಫಾರ್ 4 months ಕೊಡ್ತಾರೆ, HR ಫಾರ್ 2 months ಕೊಡ್ತಾರೆ. HRZE ಅಂದರೆ, H ಅಂದರೆ ಐಸೋನಿಯಾಜೈಡ್, R ಅಂದರೆ ರಿಫಾಂಪಿಸಿನ್, ಪೈರಾಜಿನಮೈಡ್, ಎಥಂಬೂಟಾಲ್, ಇದಿಷ್ಟು ಬಂದುಬಿಟ್ಟು ಅದ್ರದ್ದು ಟ್ಯಾಬ್ಲೆಟ್ಸ್ ಅಂತ ಅರ್ಥ. ಅದನ್ನು ಅವರು ಟ್ರೀಟ್ಮೆಂಟ್ ಇದಕ್ಕೆ ಏನೇನು ಕೊಡಬೇಕು ಅಂತ ಕೊಡ್ತಾರೆ. MDR TB, XTR TB, ರೆಸಿಸ್ಟೆನ್ಸ್ ಟು ಐಸೋನಿಯಾಜೈಡ್ ಆ್ಯಂಡ್ ರಿಫಾಂಪಿಸಿನ್,
ರೆಸಿಸ್ಟೆಂಟ್ ಟು ಆಲ್ ಡ್ರಗ್ಸ್ ಅಂತ ಅರ್ಥ. DRTB ಅಂದರೆ ರೆಸಿಸ್ಟೆಂಟ್, ಎಲ್ಲದಕ್ಕೂ ಅದು ರೆಸಿಸ್ಟೆನ್ಸ್ ಇದೆ. ಇದು ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಟು ಐಸೋನಿಅಜೈಡ್ ಮತ್ತು ರಿಫ್ಯಾಂಪಿಸಿನ್ಗೋಸ್ಕರ ರೆಸಿಸ್ಟೆನ್ಸ್ ಇದೆ ಅಂತ ಅರ್ಥ. ಸೆನ್ಸಿಟಿವ್ ಪೆಥೋಜೆನಿಸಿಟಿ ಮತ್ತು ವೆರುಲೆನ್ಸ್ನ ನೋಡೋದಾದರೆ, ಇಟ್ಸ್ ಪೆಥೋಜೆನಿಸಿಟಿ ಇಸ್ ಡ್ಯೂ ಟು ಕಾಂಪ್ಲೆಕ್ಸ್ ಲಿಪಿಡ್ಸ್ ಲೈಕ್ ಮೈಕೋಲಿಕ್ ಆ್ಯಸಿಡ್ ಇನ್ ಸೆಲ್ ವಾಲ್. ಅದ್ರದ್ದು ಕಾಂಪ್ಲೆಕ್ಸ್ ಏನಪ್ಪ ಅಂದರೆ ಮೈಕೋಲಿಕ್ ಆ್ಯಸಿಡ್ ಇರೋದ್ರಿಂದ ಸೆಲ್ ವಾಲಲ್ಲಿ ಇಟ್ ಮೇಕ್ಸ್ ಇಟ್ ಆ್ಯಸಿಡ್ ಫಾಸ್ಟ್, ರೆಸಿಸ್ಟೆನ್ಸ್ ಟು ಆ್ಯಂಟಿಬಯೋಟಿಕ್ಸ್, to disinfectants like acids and alkalis, resistance to immune system, resistant to destructive by macrophages. ಇದಿಷ್ಟಕ್ಕೂ ಕೂಡ ಅದು ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಮತ್ತು ಆ್ಯಸಿಡ್ ಫಾಸ್ಟಾಗಿ ಯಾಕಪ್ಪ ವರ್ಕ್ ಮಾಡುತ್ತೆ ಅಂದರೆ ಇಟ್ ಹ್ಯಾಸ್ ಅ ಮೈಕೋಲಿಕ್ ಆ್ಯಸಿಡ್ ಇನ್ ಇಟ್, ಸೆಲ್ ವಾಲ್ ಇರೋದ್ರಿಂದನೇ ಅದು ಆ್ಯಸಿಡ್ ಫಾಸ್ಟಾಗಿ ವರ್ಕ್ ಮಾಡುತ್ತೆ. ಇದಿಷ್ಟು ಬಂದು ವೆರುಲೆನ್ಸ್ ಫ್ಯಾಕ್ಟರ್ ಮತ್ತು ಪೆಥೋಜೆನಿಸಿಟಿ. ಈಗ ಎಪಿಡೆಮಾಲಜಿ ಅಂತ ನೋಡೋದಾದರೆ, ಸೋರ್ಸ್ ಬಂದು ಹ್ಯೂಮನ್ಸ್ ವಿತ್ TB, ಸ್ಪ್ರೆಡ್ ಯಾವ ಥರ ಆಗುತ್ತೆ, ಡ್ರಾಪ್ಲೆಟ್ ನ್ಯೂಕ್ಲಿಕ್ ಇನ್ಹೇಲ್ಡ್. India, more than 40% population, that is nearly half of us are infected, only saved due to our immunity. To stop TB, RNTCP revised ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದೆ. ಗೌರ್ನಮೆಂಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಆಫರಿಂಗ್ ಡಾಟ್ಸ್ ಟು ನಿಯರ್ಲಿ 15 million ಪೇಷಂಟ್ಸ್ ಡೈಲಿ ಫ್ರೀ ಆಫ್ ಚಾರ್ಜ್ ಗೌರ್ನಮೆಂಟ್ ಹಾಸ್ಪಿಟ್ಸಲ್ಲಿ TB ಇರುವಂಥ ಪೇಷಂಟ್ಸ್ನ ಐಡೆಂಟಿಫಿಕೇಷನ್ ಮಾಡಿ ಅವ್ರಿಗೆ DOTS ಅಂತ ಅವ್ರಿಗೆ ಟ್ಯಾಬ್ಲೆಟ್ಸ್ನ ಪ್ರೊವೈಡ್ ಮಾಡ್ತಿದೆ ನಮ್ಮ ಗೌರ್ನಮೆಂಟ್. ಅದು ಬಂದು ಗೌರ್ನಮೆಂಟ್ ಹಾಸ್ಪಿಟಲ್ಸ್ ಮಾತ್ರನೇ ಸಿಗೋದು. ದಟ್ ಈಸ್ ಡಾಟ್ಸ್. ಇದಂತೂ ಪೂರಾ ಕೋರ್ಸ್ ಪಕ್ಕಾ ಇಲಾಯಿ ಅಂತ ಅವರು ಗೌರ್ನಮೆಂಟ್ ಅವರು ಇದನ್ನು ಮಾಡ್ತಿದ್ದಾರೆ. ಇದು TB ಇತ್ತು ಅಂದರೆ HIV ಕೂಡ HIV ಟೆಸ್ಟ್ ಕೂಡ ಮಾಡಿಸ್ತಾರೆ. ಅದು ಗೌರ್ನಮೆಂಟ್ ಹಾಸ್ಪಿಟಲ್ಸಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಎರಡು ಕೂಡ ಒಟ್ಟಿಗೆ ಮಾಡಿಸ್ಕೋಬೇಕು. HIV ಇತ್ತು ಅಂದರೆ HIVಲಿ ಏನಾದರೂ ಕೆಮ್ಮು ಕಫ ಇತ್ತು ಅಂದರೆ ಅದಕ್ಕೆ ಟ್ಯೂಬರ್ಕ್ಯುಲೋಸಿಸ್ ಅಂದರೆ TB ಅಂದರೆ RNTCPಗೆ ರೆಫರ್ ಮಾಡ್ತಾರೆ. ಅದು ಬಂದು 2 ಥರ ಇರುತ್ತೆ, ಪಲ್ಮನರಿ ಮತ್ತು ಎಕ್ಸ್ಟ್ರಾ ಪಲ್ಮನರಿ ಅಂತ. ಪಲ್ಮನರಿ ಬಂದುಬಿಟ್ಟು ಕಫದಲ್ಲಿ ಬರುತ್ತೆ, ಎಕ್ಸ್ಟ್ರಾ ಪಲ್ಮನರಿ ಬಂದು ನಮ್ಮ ಬಾಡಿನ ಅದೇ ಎಫೆಕ್ಟ್ ಮಾಡುತ್ತೆ. ಪಲ್ಮನರಿ ಅಂದರೆ ಏನು, ಲಂಗ್ಸ್ನ ಅಫೆಕ್ಟ್ ಮಾಡುವಂಥದ್ದು. ಅದರಲ್ಲಿ ಕಫ ಫಾರ್ಮ್ ಆಗುತ್ತೆ, ನಮಗೆ ಉಸಿರಾಟದ ತೊಂದರೆ ಫಾರ್ಮ್ ಮಾಡುತ್ತೆ, ಅದರಿಂದ ನಮಗೆ ಕಷ್ಟ ಉಂಟಾಗುತ್ತೆ. ಇದು ಯಾವ ಥರ ಸ್ಪ್ರೆಡ್ ಆಗುತ್ತಪ್ಪ ಅಂದರೆ, ಏನು ಈಗ ಕೆಮ್ಮಿರ್ತೀವಿ, ಆ ಡ್ರಾಪ್ಲೆಟ್ಸ್ ಅಲ್ಲಿತ್ತು, ಅದನ್ನು ಚೆನ್ನಾಗಿರೋ ಮನುಷ್ಯ ಬಂದ್ಬಿಟ್ಟು ಅದರಿಂದ ಅವ್ರಿಗೆ ಹರಡ್ಬೋದು ಅಂತ. ಇದು ಬಂದು ಪಲ್ಮನರಿ ಬಂದ್ಬಿಟ್ಟು ಎಫೆಕ್ಟ್ಸ್ ಲಂಗ್ಸ್ನ ತುಂಬ ಅಫೆಕ್ಟ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ನೀವು ಮನುಷ್ಯರದ್ದು ಲಂಗ್ಸ್ನ ಯಾವ ಥರ ಅದು ಅಫೆಕ್ಟ್ ಮಾಡುತ್ತೆ ಅಂತ. ಟ್ಯೂಬರ್ಕ್ಯುಲೋಸಿಸ್ ಅಟ್ಯಾಕ್ ಆಯಿತು ಅಂದರೆ ಮನುಷ್ಯ ಬಂದು ಫುಲ್ಲು ವೀಕ್ ಆಗ್ತಾನೆ, ವೆಯ್ಟ್ ಲಾಸ್ ಕಂಪಲ್ಸರಿ ಆಗಿರುತ್ತೆ. ಅದನ್ನು DOTS ಟ್ಯಾಬ್ಲೆಟ್ಸ್ನ ಯಾವ ರೀತಿ ಕೊಡ್ತಾರಪ್ಪ ಅಂದರೆ, ವೆಯ್ಟ್ನ ಫಸ್ಟು ಚೆಕ್ ಮಾಡಿ ವೆಯ್ಟ್ಗೆ ತಕ್ಕಂತೆ ಟ್ಯಾಬ್ಲೆಟ್ಸ್ನ ಇಷ್ಟು mg ಅಂತ ಕೊಡ್ತಾರೆ. ನೆಕ್ಸ್ಟು ನಾವು ನೋಡೋದಾದರೆ ಲ್ಯಾಬ್ ಡಯಾಗ್ನೋಸಿಸ್ ಯಾವ ಥರಪ್ಪ ಮಾಡ್ತಾರೆ ಅಂದರೆ, ನಾನು ಆಗಲೇ ಹೇಳಿದಾಗೆ ZN ಸ್ಟೇನ್ ಅಂತ ಒಂದು ಮಾಡ್ತಾರೆ. ಸ್ಯಾಂಪಲ್ ಬಂದುಬಿಟ್ಟು ಸ್ಪೂಟಮ್ ಆಫ್ ಪಲ್ಮನರಿ ಅಥವಾ ಬಯಾಪ್ಸಿ ಫಾರ್ ಎಕ್ಸ್ಟ್ರಾ ಪಲ್ಮನರಿ ಸೈಟ್ಸ್. ಇದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ವೀಡಿಯೋ ಎಕ್ಸ್ಟ್ರಾ ಮಾಡಿ ಹಾಕ್ತೀನಿ. ಈಗ ಇಷ್ಟು ಸಾಕು ಅನಿಸುತ್ತೆ ನಿಮಗೆ. ಎಕ್ಸ್ಟ್ರಾ ಪಲ್ಮನರಿ ಅಂದರೆ ಏನು, ಅದರಲ್ಲಿ ಟೈಪ್ಸ್ ಯಾವ ಥರ ಬರುತ್ತೆ, ಅದು ಯಾವ್ಯಾವ ಪಾರ್ಟ್ಸ್ನ ನಮ್ಮ ಬಾಡಿಲಿರುವಂಥ ಪಾರ್ಟ್ಸ್ನ ಅದು ಅಫೆಕ್ಟ್ ಮಾಡುತ್ತೆ ಅಂತ ಇದರಲ್ಲಿ ನೋಡ್ಬೋದು. ರೇಸ್ಡ್ ESR ಕೂಡ ಇಟ್ಸ್ TBದೇ ಒಂದು ಸೈನ್ ಆಗಿರ್ಬೋದು. ಮತ್ತು ಮಾಂಟೆಕ್ಸ್ ಟೆಸ್ಟ್ ಅಂತ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ. ಇಲ್ಲ PPD ಅಥವಾ ಟ್ಯೂಬರ್ಕ್ಯುಲಿನ್ ಈಸ್ ಇಂಜೆಕ್ಟೆಡ್ ಇನ್ ಟು ದಿ ಸ್ಕಿನ್. ಇಟ್ಸ್ ಲುಕ್ಕಿಂಗ್ ಫಾರ್ ದಿ ಇಂಡ್ಯೂರೇಷನ್ ಆಫ್ ಸ್ಕಿನ್. ಅದನ್ನು ಇಂಜೆಕ್ಟ್ ಮಾಡಿ ಅದೇನಾದರೂ ಬಬಲ್ ಥರ ಆಯಿತು ಅಂದರೆ ಆಗೇನಾಗುತ್ತೆ, ಅವ್ರಿಗೆ TB ಇದೆ ಅಂತ ಅರ್ಥ. ಅದೇನಾದರೂ ಬಬಲ್ ಆಗಿಲ್ಲ, ನಾರ್ಮಲಾಗಿ ಹಾಗೇ ಇದೆಪ್ಪ ಅಂದಾಗ ಅದಕ್ಕೇನು ಇಲ್ಲ ಅಂತ ಅರ್ಥ. ಮತ್ತು ಟ್ರೀಟ್ಮೆಂಟ್ ಬಂದು DOT ಅಂತಲೇ ಹೇಳಿದೆ, ಅದನ್ನೇ ಟ್ರೀಟ್ಮೆಂಟಾಗಿ ಕೊಡ್ತಾರೆ. ಇದು TB ಬಗ್ಗೆ ಇನ್ನೂ ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ನಾನು TB ಬಗ್ಗೆ ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ಸ್ನ ನಿಮಗೆ ಗ್ಯಾದರ್ ಮಾಡಿ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಮೈಕೋಬ್ಯಾಕ್ಟೀರಿಯಾ ಅಂದರೆ ಫಂಗಸ್ ಬ್ಯಾಕ್ಟೀರಿಯಾ ಅದ್ರ ಬಗ್ಗೆ ಆಗಿತ್ತು. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.